ನಮಸ್ಕಾರ ಕರ್ನಾಟಕ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಪ್ರಮುಖ ಸುದ್ದಿಗಳು ಹೇಳಲಿದ್ದೇವೆ. ಅದಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಗಂಟೆ ಬಟನ್ ಒತ್ತಿ. ಬನ್ನಿ ಎಲ್ಲ ಬ್ರೇಕಿಂಗ್ ನ್ಯೂಸ್ ನೋಡೋಣ. ವೀಕ್ಷಕರೇ, ಮೊದಲಿಗೆ ಇವತ್ತಿನ ಕೆಲವು ಪ್ರಮುಖ ಕನ್ನಡ ಸುದ್ದಿಗಳ ಮುಖ್ಯಾಂಶಗಳು ಹೀಗಿವೆ. ಆಲಮಟ್ಟಿ ಡ್ಯಾಂ ಭರ್ತಿಯಾಗಿದೆ. ವಿಜಯಪುರದಲ್ಲಿ ಆಲಮಟ್ಟಿ ಅಣೆಕಟ್ಟು ಬಹುತೇಕ ಭರ್ತಿಯಾಗಿದ್ದು, ಕೃಷ್ಣಾ ನದಿಯ ನೀರಿಗಾಗಿ ರೈತರು ಕಾತರದಿಂದ ಕಾಯುತ್ತಿದ್ದಾರೆ. ಇನ್ನೊಂದು ಬಹುಮುಖ್ಯವಾದ ವಿಷಯವೇನೆಂದರೆ, ಆಗಸ್ಟ್ 15ರಂದು ಟ್ರಂಪ್ ಮತ್ತು ಪುಟಿನ್ ಅವರ ನಡುವೆ ಮಾತುಕತೆ ನಡೆಯಲಿದೆ. ಇದು ಜಾಗತಿಕ ಮಹತ್ವ ಪಡೆಯಲಿದೆ. ಈ ಮಾತುಕತೆ ಲಂಡನ್ ರಾಯ್ಟರ್ಸ್ ಅಂದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರ ನಡುವೆ ಇದೇ 15ರಂದು ನಡೆಯಲಿರುವ ಮಾತುಕತೆಯು ಜಾಗತಿಕ ಮಹತ್ವ ಪಡೆದುಕೊಂಡಿದೆ. ಈ ಬೆಳವಣಿಗೆಯನ್ನು ಕಚ್ಚಾ ತೈಲ ಬೆಲೆ, ಹೆಚ್ಚುವರಿ ಸುಂಕ, ಮಾರುಕಟ್ಟೆಯ ಸೂಚ್ಯಂಕಗಳ ಏರಿಳಿತ ಸೇರಿದಂತೆ ನಾನಾ ಆಯಾಮಗಳಿಂದ ವಿಶ್ಲೇಷಿಸಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ರಷ್ಯಾ ಮತ್ತು ಅಮೆರಿಕ ಅಧ್ಯಕ್ಷರ ಬಹುನಿರೀಕ್ಷಿತ ಸಭೆ ಇದೇ 15ರಂದು ಅಂದರೆ ಶುಕ್ರವಾರ ಅಮೆರಿಕದ ಅಲಾಸ್ಕಾದಲ್ಲಿ ನಿಗದಿಯಾಗಿದ್ದು, ಉಕ್ರೇನ್, ಚೀನಾ, ಭಾರತ ಸೇರಿದಂತೆ ವಿವಿಧ ದೇಶಗಳು ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತವೆ. ಇನ್ನು ರಷ್ಯಾ ಉಕ್ರೇನ್ ಕದನವನ್ನು ಕೊನೆಗಾಣಿಸುವ ಅಥವಾ ಕದನ ವಿರಾಮ ಘೋಷಿಸುವ ನಿಟ್ಟಿನಲ್ಲಿ ಮಾತುಕತೆ ನಡೆಯಲಿದೆಂದು ಮೂಲಗಳು ತಿಳಿಸಿವೆ. ಇದರ ಬೆನ್ನಲ್ಲೇ ಕಚ್ಚಾ ತೈಲ ಬೆಲೆ ಬ್ಯಾರೆಲ್ಗೆ 2 ಸೆಂಟ್ಗಳಷ್ಟು ಇಳಿಕೆ ಕಂಡಿದೆ ಎನ್ನಲಾಗುತ್ತಿದೆ. ವೀಕ್ಷಕರೇ, ಇನ್ನೂ ಹಲವು ವಿಷಯಗಳನ್ನು ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಹುಲಿ ಮರಿಗಳ ಸಾವು. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದಲ್ಲಿ 2 ಹುಲಿ ಮರಿಗಳು ಹಸಿವಿನಿಂದ ಸಾವನ್ನಪ್ಪಿದೆಂದು ವರದಿಯಾಗಿದೆ. ಇನ್ನು ಮೆಟ್ರೋ ವಿಸ್ತರಣೆ. ಬೆಂಗಳೂರು ಮೆಟ್ರೋವನ್ನು ಬಿಡದಿವರೆಗೆ ವಿಸ್ತರಿಸುವ ಮಹತ್ವದ ಯೋಜನೆ ಬಗ್ಗೆ ಚರ್ಚೆ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ಹವಾಮಾನ ವರದಿ. ಬೆಂಗಳೂರಿನಲ್ಲಿ ಆಗಸ್ಟ್ 19ರವರೆಗೆ ಮಳೆ ಮುಂದುವರಿಯುವ ಸಾಧ್ಯತೆ ಇದ್ದು, 19 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಹಾಗೂ ಸಂಪುಟದಿಂದ ರಾಜಣ್ಣ ಅವರ ವಜಾ. ಕರ್ನಾಟಕ ಸಂಪುಟದಿಂದ KN ರಾಜಣ್ಣ ಅವರನ್ನು ವಜಾ ಮಾಡಿರುವ ವಿಷಯವು ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಇನ್ನು ಎಕ್ಸ್ಪ್ರೆಸ್ ವೇಸ್. ರಾಜ್ಯದಲ್ಲಿ ಉದ್ಘಾಟನೆ ಹಂತದಲ್ಲಿರುವ 2 ಪ್ರಮುಖ ಎಕ್ಸ್ಪ್ರೆಸ್ ವೇಗಳು. ಹಾಗೂ ಬಿಗ್ ನ್ಯೂಸ್. ರಾಜ್ಯಾದ್ಯಂತ ಗಣೇಶ್ ಈದ್ ಮಿಲಾದ್ ಹಬ್ಬದ ವೇಳೆ ಡಿಜೆ ನಿಷೇಧ. ರಾಜ್ಯ ಸರ್ಕಾರದ ಮಹತ್ವದ ಆದೇಶ ಹೊರಡಲಿದೆ. ಹಾಗೂ ಜಾಗತಿಕ ಮತ್ತು ಆರ್ಥಿಕ ಸ್ಫೋಟ. ಪಾಕಿಸ್ತಾನ ಮತ್ತು ಭಾರತ ಮಧ್ಯೆ ನಿರ್ಯಕ್ತ ಘಟನೆ ನಡೆಯಲಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ನಮ್ಮನ್ನು ಕುಸಿಯೋದಾದರೆ ನಾವು ಸಂಸಾರವನ್ನು ಕುಸ್ತಿಹೋದು ಎಂದು ಹೇಳಿದ್ದು ಚಮನ್ ನಗರ್ ರಿಫೈನರಿ ಸ್ಥಾಪನೆ ಉದ್ದೇಶಿಸಿ ಬೆದರಿಕೆ ಆರೋಪಿಸಿದೆ. ಭಾರತ ಸರ್ಕಾರವು ಈ ಹೇಳಿಕೆಯನ್ನು ಅಪಾಯಕಾರಿ ಮತ್ತು ಅಪ್ರತಿಷ್ಠಿತವೆಂದು ಘೋಷಿಸಿದೆ. ಇನ್ನು ಕ್ರೀಡಾ ವಿಷಯದಲ್ಲಿ 2030 ಕಾಮನ್ವೆಲ್ತ್ ಗೇಮ್ಸ್ ಅರ್ಹತಾ ಪ್ರಕ್ರಿಯೆ. ಭಾರತ 2030ರ ಕಾಮನ್ವೆಲ್ತ್ ಗೇಮ್ಸ್ನ ಆಯೋಜಕತ್ವಕ್ಕಾಗಿ ಅಹಮದಾಬಾದ್ನಲ್ಲಿ ನಾಮನಿರ್ದೇಶನ ಸಲ್ಲಿಸಲು ಸಜ್ಜಾಗಿದೆ. 2036ರ ಒಲಿಂಪಿಕ್ಸ್ ಆಯೋಜನೆಗೂ ಭರವಸೆ ಉಂಟು ಮಾಡುವ ಬೆದರಿಕೆಯಿಂದ ಕ್ರೀಡಾ ಸಂಚಿಕೆಗೆ ಸಾರ್ವಜನಿಕ ಮತ್ತು ಸರ್ಕಾರದ ಬೆಂಬಲ ಹೆಚ್ಚಾಗಿದೆ. ವೀಕ್ಷಕರೇ, ಮತ್ತೆ ನಾಳೆ ಮುಖ್ಯಾಂಶಗಳೊಂದಿಗೆ ಭೇಟಿಯಾಗೋಣ. ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.